ಹಾಯ್ ಫ್ರೆಂಡ್ಸ್, ಇವಾಗ ನೋಡ್ತಾ ಇದ್ದೀರಲ್ಲ, ಈ ಥರ ಫೋಟೋ ಎಡಿಟಿಂಗ್, ಸಿನಿಮ್ಯಾಟಿಕ್ ಫೋಟೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಏನಾದ್ರು ನೋಡ್ತಾ ಇದ್ದರೆ ಫಾಲೋ ಮಾಡಿ ಐಡಿನ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡು ಆಲ್ ಆನ್ ಆಪ್ಷನ್ಸ್ ಮೇಲೆ ಎನೇಬಲ್ ಮಾಡ್ಕೊಳ್ಳಿ. ನಿಮಗೆ ನಾನು ಹಾಕುವಂಥ ವೀಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ಬರ್ತವೆ. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಇದಕ್ಕೆ ಬೇಕಾಗಿರುವಂಥ ಆ್ಯಪ್ ಅಂತಂದರೆ ಗೂಗಲ್ ಜೆಮಿನಿ ಆ್ಯಪ್ ಬೇಕಾಗುತ್ತೆ. ಮತ್ತು ಇನ್ನೊಂದು ಅದಕ್ಕೆ ಒಂದು ಪ್ರಾಂಪ್ಟ್ ಅನ್ನೋದು ಬೇಕಾಗುತ್ತೆ. ಪ್ರಾಂಪ್ಟ್ ನಾನು ಡಿಸ್ಕ್ರಿಪ್ಷನಲ್ಲಿ 1, 2 ಅಂತ 2 ಪ್ರಾಂಪ್ಟ್ ಬಗ್ಗೆ, 2 ಫೋಟೋ ಎಡಿಟಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. 1, 2 ಅಂತ ನಿಮಗೆ 2 ಪ್ರಾಂಪ್ಟ್ ಕೊಟ್ಟಿರ್ತೀನಿ. ಅದನ್ನು ಹೋಗ್ಬಿಟ್ಟು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ವಿಡಿಯೋ ಕೊನೆವರೆಗೂ ನೋಡಿ. ಇಲ್ಲೊಂದು ಸ್ವಲ್ಪ ಎಡಿಟಿಂಗ್ ಒಂದು ಸ್ವಲ್ಪ ಎಡಿಟ್ ಮಾಡ್ಕೋಬೇಕಾಗಿರುತ್ತೆ. ಪ್ರಾಂಪ್ಟಲ್ಲಿ ಪ್ಲಸ್ ಐಕನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ASK ಜೆಮಿನಿ ಅಂತ ಇದೆ ನೋಡಿ, ಅಲ್ಲಿ ನಾನು ಕೊಟ್ಟಿರುವಂಥ ಪ್ರಾಂಪ್ಟ್ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಿ ಇಲ್ಲಿ ರೈಟ್ ಸೈಡಿಗೆ ಸೆಂಡ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ವಿತಿನ್ 5 to 6 ಸೆಕೆಂಡಲ್ಲಿ ನಿಮಗೆ ಫೋಟೋ ರೆಡಿ ಮಾಡಿ ಕೊಡುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ನೀವು ವೆಯ್ಟ್ ಮಾಡಿ, ವಿತಿನ್ ಸೆಕೆಂಡಲ್ಲೇ ಜನ್ರೇಟ್ ಆಗಿ ಬರುತ್ತೆ ಫೋಟೋ. ಫುಲ್ ಟ್ರೆಂಡಿಂಗ್ ಇರುವಂಥ ಫೋಟೋಗಳು ಇವೆಲ್ಲ ನೋಡ್ತಾ ಇದ್ದೀರಾ. ಈ ಥರ ಫೋಟೋ ರೆಡಿ ಮಾಡಿ ಕೊಡುತ್ತೆ ನಿಮಗೆ. 9:16 ರೇಷೋದಲ್ಲೇ ಇದು ರೆಡಿ ಮಾಡಿ ಕೊಟ್ಟಿದೆ. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಇನ್ನೂ ಒಂದು ಸ್ವಲ್ಪ ಪ್ರೊಸೆಸಿಂಗ್ ಇದೆ ನೋಡಿ. ಪ್ರೊಸೆಸಿಂಗ್ ಆಯಿತು. ಇಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ಸ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗುತ್ತೆ. ಮತ್ತು ಇನ್ನೊಂದು ಥರದ ನಿಮಗೆ ಒಂದೇ ಫೋಟೋನ 3 ಫೋಟೋ ಇಟ್ಕೊಂಡು ಆ ಥರ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಪ್ರಾಂಪ್ಟ್ ಕೊಟ್ಟಿರ್ತೀನಿ. ಇದು ಮೊದಲು 1 ಅಂತ ಹಾಕಿರ್ತೀನಿ, ಈಗ ಮಾಡೋದು 2 ಅಂತ ಹಾಕಿರ್ತೀನಿ. ಅದು ಪ್ರಾಂಪ್ಟ್ ನೀವು ಕಾಪಿ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ಥರ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೊಂದು ಸರಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಇನ್ನೊಂದು ಪ್ರಾಂಪ್ಟ್ ಕೊಟ್ಟಿರ್ತೀನಲ್ವ, ಅದನ್ನು ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇದೆ ಅಂತ ಹೇಳಿದ್ನಲ್ಲ ನಾನು, ಇಲ್ಲೇ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಇಲ್ಲಿ ನೇಮ್ ಇದೆ, ಸ್ವಪ್ನ ಅಂತ ನಾನು ಹೆಸರು ಹಾಕಿದ್ದೀನಿ. ಈ ನೇಮ್ನ ನೀವು ಡಿಲೀಟ್ ಮಾಡಿಬಿಟ್ಟು ನಿಮ್ಮ ಫೋಟೋ ಯಾರ್ದು ಎಡಿಟ್ ಮಾಡ್ತಾ ಇರ್ತೀರೋ ಅವರು ನೇಮ್ನ ಇಲ್ಲಿ ಬರ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ನೇಮ್ನ ಬರ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ, ಸುಂದರಿ ಅಂತ ಹಾಕ್ತೀನಿ. ನೋಡಿ, ಈ ಥರ ಹಾಕ್ಬಿಟ್ಟು ಸೆಂಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ವಿತಿನ್ ಸೆಕೆಂಡಲ್ಲಿ ಇದನ್ನು ಫೋಟೋ ರೆಡಿ ಮಾಡಿ ಕೊಡುತ್ತೆ. ನೀವು ಜಾಸ್ತಿ ಹೊತ್ತು ಕಾಯೋದ ಅವಶ್ಯಕತೆ ಇಲ್ಲ ಜೆಮಿನಿ AI ಮತ್ತು ಈ ಫೋಟೋಗಳೆಲ್ಲ ಮತ್ತು ನೀವು ಎಡಿಟಿಂಗ್ ಮಾಡಿರೋವೆಲ್ಲ ಸೇವ್ ಆಗಿರ್ತವೆ. ಅದು ಸೇವ್ ಆಗಿರೋದನ್ನು ಡಿಲೀಟ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೆ ಒಂದು ಕಮೆಂಟ್ ಮಾಡಬೇಕಾಗುತ್ತೆ. ನೀವು ಒಂದು ಯಾವುದಾದ್ರೂ ಒಂದು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟು ನೋಡಿಬಿಟ್ಟು ನಾನು ಎಷ್ಟು ಕಮೆಂಟ್ ಬರ್ತವೆ ಅದ್ರ ಮೇಲೆ ಈ ವಿಡಿಯೋದಲ್ಲಿ ಈ ಗೂಗಲ್ ಜೆಮಿನಿ ಫೋಟೋ ಎಲ್ಲ ಸೇವ್ ಆಗಿರುತ್ತೆ. ಆ ಸೇವ್ ಆಗಿರೋದನ್ನು ಡಿಲೀಟ್ ಮಾಡಬೇಕು, ಹಿಸ್ಟ್ರಿನ ಡಿಲೀಟ್ ಮಾಡಬೇಕು. ಅದು ಯಾವ ಥರ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿದರೆ ಮಾತ್ರ ತಿಳಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಾ ಈ ಫೋಟೋ. ಇವಾಗ ನೋಡಿ, ಇಲ್ಲಿ ನೇಮು ಸುಂದರಿ ಅಂತ ಬಂದಿದೆ. ಇಲ್ಲಿ ಏನಾದರೂ ನೀವು ಹ್ಯಾಪಿ ಬರ್ತ್ಡೇ ಅಂತಲೂ ಬರ್ಕೋಬೋದು. ಹ್ಯಾಪಿ ಬರ್ತ್ಡೇ ಸುಂದರಿ ಅಂತ ಆದ್ರೂ ನೀವು ಇಟ್ಕೋಬೋದು. ಇಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ಸ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲೇ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನಿದೆ ಸುಂದರಿ ಅಂತ, ಅದ್ರ ಪಕ್ಕದಲ್ಲಿ ವಿಶ್ ಯು ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಮ್ಯಾರೇಜ್ ಲೈಫ್, ಆ ಥರ ಏನಾದರೂ ನೀವು ಬರ್ಕೊಂಗಿದ್ರೆ ಬರ್ಕೊಂಡು ಸೆಂಡ್ ಮಾಡಿಬಿಡಿ. ಆ ಥರ ನೀವೇನು ಬರ್ದಿರ್ತಾರೋ ಅಲ್ಲಿ ನಿಮಗೆ ಟೈಪ್ ಮಾಡಿ ಕೊಡುತ್ತೆ. ನಿಮ್ಮ ಬರ್ತ್ಡೇ ಇತ್ತು ಅಂತಂದರೆ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಒಂದು ಫೋಟೋ ಮುಖಾಂತರ ಬರ್ತ್ಡೇ ವಿಶಸ್ ಮಾಡ್ಬೋದು ಇನ್ನೊಬ್ಬರಿಗೆ. ಮತ್ತು ನಿಮ್ಮದೇ ಫೋಟೋ ಓನಾಗಿ ನೀವೇ ಮಾಡ್ತಿದ್ರಿ ಅಂದರೆ ನೀವೇ ಮಾಡ್ಕೋಬೋದು. ನೋಡ್ತಾ ಇದ್ದೀರಾ, ಇಲ್ಲಿ ಫುಲ್ ಟ್ರೆಂಡಿಂಗಾಗಿ ಮಾಡಿಕೊಡುತ್ತೆ. ನೋಡ್ತಾ ಇದ್ದೀರಾ, ವಿಶ್ ಯು ಹ್ಯಾಪಿ ಬರ್ತ್ಡೇ ಸುಂದರಿ. ನೋಡಿ, ಎಷ್ಟು ಕ್ಲೀನಾಗಿ ಮಾಡಿಕೊಟ್ಟಿದೆ. ನೋಡಿ, ಈ ಥರ ಇಮೇಜ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಯಾಕಂತಂದರೆ ಇದಕ್ಕೆ ಒಂದು ಸ್ವಲ್ಪ ಪ್ರಾಂಪ್ಟ್ ಬೇಕಾಗಿರುತ್ತವೆ. ಅದು ನಿಮಗೆ ಏನಾದರೂ ಒಂದು ಸ್ವಲ್ಪ ಇಂಗ್ಲೀಷ್ ಬರ್ತಾಯಿತ್ತು, ಇಲ್ಲ ಕನ್ನಡದಲ್ಲೇ ಟೈಪ್ ಮಾಡಿ ಯಾವ ಥರ ಬೇಕು ಫೋಟೋನ ಅಂತಲೂ ಟೈಪ್ ಮಾಡಿಬಿಟ್ಟು ಸೆಂಡ್ ಮಾಡಿದ್ರೂ ಕೊಡುತ್ತೆ. ಇಲ್ಲಾಂದರೆ ನನ್ನ ಐಡಿನ ಫಾಲೋ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಇದೇ ಥರ ವೀಡಿಯೋಗಳು ಹಾಕಿರ್ತೀನಿ. ಮತ್ತು ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಪ್ರಾಂಪ್ಟ್ ಅಂತ ಕೊಟ್ಟಿರ್ತೀನಿ. ಆ ಕಮೆಂಟ್ ಬಾಕ್ಸಲ್ಲಿ ಪ್ರಾಂಪ್ಟ್ನ ತೊಗೊಂಡು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಆದರೆ ವೀಡಿಯೋನ ನೀವು
ಮಾಡ್ಕೋಬೋದು. ಇದೇ ಥರ ಫೋಟೋಗಳನ್ನ ಎಡಿಟ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ, ಇನ್ನಿತರರಿಗೆ ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಮುಂದಿನ ವಿಡಿಯೋ ಯಾವ ಥರ ಮಾಡಬೇಕಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್.